ಸರ್ ಒಂದೇ ಸಲ ತಿನ್ನಿಸಿ ಸರ್. ಆಯ್ತು, ಆ ಕಡೆ ಬರಬೇಕು. ಬಂದ್ಬಿಡಿ, ಮುಂದಕ್ಕೆ ಬಂದ್ಬಿಡಿ ಹಂಗೆ. ನಾವು ಪ್ರತಿ ತಿಂಗಳು ಸುಮಾರು 4 ವರ್ಷದಿಂದ ಪೌರ್ಣಮಿ ಕಾರ್ಯಕ್ರಮವನ್ನು ಗುರುಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಗುರುಪೂಜೆ ಮಾಡೋ ಕಾರಣ ಏನಂದರೆ ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಜನಾಂಗದವರು ಎಲ್ಲರೂ ಸೇರಿ ಈ ಒಂದು ವಿಜೃಂಭಣೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಎಲ್ಲರೂ ಒಂದು ಸೇರಿದ್ರೆ ಒಂದು ಕುಟುಂಬ ಆಗುತ್ತೆ ಅಂತ ಒಂದು ಶಿವಕುಮಾರ ಸ್ವಾಮೀಜಿಯವರ ಪೂಜೆಯನ್ನು ಮಾಡಿಕೊಂಡು ಪ್ರತಿ ತಿಂಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗ್ದಂಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ಕುಟುಂಬನ, ನನ್ನ ಸ್ನೇಹಿತರು ಮತ್ತು ನನ್ನ ಬಳಗವರು ಎಲ್ಲರೂ ಆಚರಿಸಿರೋದ್ರಿಂದ ಅವರೆಲ್ಲರಿಗೂ ಧನ್ಯವಾದ ಬಳಗದ ಟ್ರಸ್ಟ್ ವತಿಯಿಂದ ಬಸವಣ್ಣನವರ ಪೂಜೆ ಹಾಗೂ ಶಿವಕುಮಾರ ಶ್ರೀಗಳ ಪೂಜೆಯನ್ನು ನಾವು ಪ್ರತಿ ತಿಂಗಳು ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಅದು ನಮ್ಮ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಅಂತಹ ಅಧ್ಯಕ್ಷರು ಆದಂತಹ ಶ್ರೇಷ್ಠ ಶಿವಶರಣರಾದಂತಹ ಸ್ವಾಮಿ ಕದಂಬ ಸ್ವಾಮಿಯವರ ಹುಟ್ಟುಹಬ್ಬವನ್ನು ಇಂದು ನಾವೆಲ್ಲರೂ ಕೂಡ ಒಂದು ಬಹು ವಿಜೃಂಭಣೆಯಿಂದ ಈ ಒಂದು ಶಿವಕುಮಾರ ಸ್ವಾಮೀಜಿ ಭಕ್ತರ ಬಳಗದ ಟ್ರಸ್ಟ್ನಲ್ಲಿ ಆಚರಿಸಿದ್ದೇವೆ. ಅವರಿಗೆ ಬಸವಾದಿ ಶಿವಶರಣರು ಆಯುರಾರೋಗ್ಯ ಐಶ್ವರ್ಯ ಸಂಪತ್ತುಗಳನ್ನು ಕರುಣಿಸಿ ಅವರನ್ನು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿದ್ದೇವೆ. ಏನೇ ಒಂದು 4 ವರ್ಷದಿಂದ ಕೊರೋನಾ ಟೈಮಲ್ಲೂ ಕೂಡ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗೆ ಜನಗಳು ನನಗೆ ತುಂಬ ಅಭಿಮಾನ ಇಟ್ಕೊಂಡು ಗುರುಗಳ ಸೇವೆ ಮಾಡಬೇಕು ಅಂತ, ದಾಸೋಹ ಮಾಡಬೇಕು ಅಂತ ಉನ್ನತಿಯಿಂದ ಬರ್ತಾರೆ. ವಾಲಂಟಿಯರ್ ಬರ್ತಾ ಇರಲಿಲ್ಲ, ನಾವು ಯಾರೂ ಇಲ್ಲ. ಈಗ 12 ತಿಂಗಳು ದಿಕ್ಕಾಗಿದೆ, ನಾವು ಮಾಡ್ತೀವಿ, ನಾನು ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಯಾಕೆಂದರೆ ಅವರು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಒಂದು ಉದ್ಯೋಗ, ಅನ್ನದಾನ ಮತ್ತು ವಿದ್ಯಾದಾನ ಇಷ್ಟು ದಾಸೋಹಿ ಆಗಿರೋಂಥ ಒಂದು ಮಹಾನ್ ಅವ್ರಿಗೆ ನಮ್ಮ ಒಂದು ಅಳಿಲು ಸೇವೆ. ಅವರೇನು 1000 ಜನ ಮಾಡಿದ್ರೆ ನಾವೊಂದು 100 ಜನಕಾರ ಮಾಡೋ ಒಂದು ದೈವ ಶಕ್ತಿ ಕೊಟ್ಟಿದ್ದಾರೆ. ಹಾಗೇ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಅವರ ಒಂದು ಅಭಿಮಾನ ಅಭಿವೃದ್ಧಿಯಿಂದ ಬಂದು ಜನ ಮಾತಾಡೋದು ಖುಷಿ ಆಗಿದೆ. ನಮ್ಮದು ಏನು ಶಿವಕುಮಾರ ಸ್ವಾಮೀಜಿಯವರ ಟ್ರಸ್ಟ್ ಭಕ್ತರ ಬಳಗ ಅಂತ ಮಾಡಿದ್ದೀವಿ. ಇದರಲ್ಲಿ ಸತತವಾಗಿ ಶ್ರೀಯುತ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ 4 ವರ್ಷದಿಂದ ಪ್ರತಿ ಒಂದು ಕಾರ್ಯಕ್ರಮಗಳು, ಸ್ವಾಮೀಜಿಯವರ ಜಯಂತ್ಯೋತ್ಸವ ಆಗ್ಬೋದು, ಬಸವಣ್ಣವರ ಜಯಂತಿ ಆಗ್ಬೋದು, ಮತ್ತು ಹುಣ್ಣಿಮೆ ಕಾರ್ಯಕ್ರಮಗಳಾಗ್ಬೋದು. ಇದರ ಜೊತೆಯಲ್ಲಿ ಹಾಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಇವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಮುಂದೆ ನಿಂತು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ನಮಗೆ ಇವರು ದಾರಿ ಮಾಡಿಕೊಟ್ಟಿರ್ತಾರೆ. ಹಾಗೆ ಎಲ್ಲ ಒಂದು ಸ್ವಾಮೀಜಿಯವರ ಆಸೆಯಂತೆ ಒಂದು ದಾಸೋಹ ಕಾರ್ಯಕ್ರಮವನ್ನು ಯಾವುದೇ ರೀತಿಯಲ್ಲೂ ಮಿಸ್ ಆಗದಂತೆ ಈ ನಮ್ಮ ಟ್ರಸ್ಟಿನ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಹಾಗೂ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ. ಇದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ಕಾರ್ಯಕ್ರಮ ಅಂತ ತಿಳಿಸೋದಕ್ಕೆ ಇಚ್ಛೆ ಪಡ್ತೀವಿ.